ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕರ್ಣ ಸೀರಿಯಲ್ 16ನೇ ತಾರೀಕು ಸೋಮವಾರದಂದು 8 ಗಂಟೆಗೆ ಪ್ರಸಾರ ಆಗಬೇಕಾಗಿತ್ತು. ಸೊ 8 ಗಂಟೆಗೆ ಪ್ರಸಾರ ಆಗಬೇಕಾಗಿರುವಂತಹ ಚಾನಲ್ಗೆ ಸ್ಟೇ ಬರುತ್ತೆ ಮತ್ತೊಂದು ಚಾನಲಿಂದ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡದಲ್ಲಿ ಇಂದ ಜಿ ಕನ್ನಡಗೆ ಕರ್ಣ ಸೀರಿಯಲ್ ಪ್ರಸಾರ ಆಗದಿರೋ ಥರ ಕೋರ್ಟಿಂದ ಒಂದು ಸ್ಟೇ ಆರ್ಡರ್ ಕೂಡ ಬಂದಿದೆ. ಸೊ ಹಾಗಾಗಿ ಕರ್ಣ ಧಾರಾವಾಹಿ ಸೀರಿಯಲ್ ಪ್ರಸಾರ ಆಗಲೇ ಇಲ್ಲ. ಪ್ರಸಾರ ಆಗಿದ್ದಿದ್ರೆ ಆಲ್ರೆಡಿ 1 ವಾರ ಕಳೀತಾ ಇತ್ತು ಕರ್ಣ ಸೀರಿಯಲ್. ಇದ್ದಕ್ಕಿದ್ದಂತೆ ಈ ಒಂದು ಕರ್ಣ ಸೀರಿಯಲ್ಗೆ ಒಂದು ಸಂಕಷ್ಟ ಎದುರಾಯಿತು. ಆ ಸಂಕಷ್ಟ ಬಂದು ಭವ್ಯಗೌಡ ಅವರಿಂದ ಈ ಸಂಕಷ್ಟ ಎದುರಾಗಿದೆ ಅಂತೇಳಿ ಸಾಕಷ್ಟು ಕಡೆಯಿಂದ ಸುದ್ದಿ ಬಂತು. ಸೊ ಈ ಸುದ್ದಿನ ಕೇಳಿ ತುಂಬಾನೇ ಬೇಸರ ಉಂಟಾಗಿದ್ದಂದ್ರೆ ಈ ಚಾನೆಲ್ಗಳ TRPಗೆ ಬಲಿಯಾಗಿದ್ದು ಒಂದು ಆಕ್ಟರ್ಸ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬೇರೆಯವ್ರಿಗೆ ಇಲ್ದಿರುವಂತಹ ಈ ಒಂದು ಅಗ್ರಿಮೆಂಟ್ ಭವ್ಯಗೌಡ ಅವ್ರಿಗೆ ಯಾಕೆ ಈ ಅಗ್ರಿಮೆಂಟ್? TRPಗೋಸ್ಕರ ಕೇವಲ ಆಕ್ಟಿಂಗ್ ಮಾಡುವಂತಹ ನಟಿಯರನ್ನ ಬಳಸ್ಕೊಂತಾರ? TRPಗೋಸ್ಕರ ಅವರ ಲೈಫಲ್ಲಿ ಆಟ ಆಡ್ತಾರ ಚಾನಲ್ನವರು ಅನ್ನೋದೆಲ್ಲ ಒಂದು ಪ್ರಶ್ನೆ, ಅಭಿಮಾನಿಗಳ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಮ್ಮ ಭವ್ಯಗೌಡ ಅವ್ರಿಗೆ ನಿಜವಾಗ್ಲೂ ಅವರೊಬ್ಬರಿಗೇನೆ ಇಲ್ಲಿ ಲಾಸ್ ಆಗಿದ್ದಲ್ಲ, ಇಡೀ ಟೀಮ್ಗೆ ಲಾಸ್ ಆಗಿದೆ. ಮತ್ತೆ ಲೀಡ್ ಆಕ್ಟರ್ಸ್ ಆಗಿರುವಂತಹ ಅಷ್ಟು ಜನಕ್ಕೂ ಕೂಡ ತುಂಬಾನೇ ಬೇಸರ ಉಂಟಾಗಿದೆ. ಸೊ ಅದರೆಲ್ಲರ ಬಗ್ಗೆ ಮಾತನಾಡೋಣ. ನನ್ನ ಚಾನಲ್ಗೆ ಇನ್ನು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಕರ್ಣ ಸೀರಿಯಲ್ ಇಲ್ಲಿ 3 ಲೀಡ್ ಕ್ಯಾರೆಕ್ಟರ್ನ ನಿರ್ವಹಿಸ್ತಾ ಇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಪ್ರಶಂಸೆನ ಪಡೆದು ಹಾಗೆ ಜನಪ್ರಿಯತೆಯನ್ನು ಪಡೆದಿರುವಂತಹ 3 ಆಕ್ಟರ್ಸ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆ 3 ಆಕ್ಟರ್ಸ್ಗಳ ಒಂದು ಆಕ್ಟಿಂಗ್ನ ನೋಡೋಕೆ ಜನ ಕಾತುರದಿಂದ ಕಾಯ್ತಾ ಇದ್ರು. 16ನೇ ತಾರೀಕು ಯಾವಾಗ ಬರುತ್ತೆ, 8 ಗಂಟೆ ಯಾವಾಗ ಆಗತ್ತೆ ಅನ್ನೋದಕ್ಕೆ ಕಾಯ್ತಾ ಇದ್ದಂತಹ ಸಾಕಷ್ಟು ಮಂದಿ ಇದ್ರು. ಸೀರಿಯಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದಂಥವ್ರಿದ್ರು. ಸಡನ್ ಆಗಿ ಕನ್ನಡ ಸೀರಿಯಲ್ ಸ್ಟಾಪ್ ಆಗುತ್ತೆ. ಆ ಲೀಡ್ ಕ್ಯಾರೆಕ್ಟರು ನಮ್ರತಾ ಗೌಡ ಆಗಿರ್ಬೋದು, ಕಿರಣ್ ರಾಜ್ರವರಾಗಿರ್ಬೋದು, ಮತ್ತೆ ನಮ್ಮ ಭವ್ಯಗೌಡ, ಈ 3 ಜನರ ಆಕ್ಟಿಂಗ್ ನಾವು ನೋಡಬೇಕು. ಕನ್ನಡ ಸೀರಿಯಲ್ ಅಲ್ಲಿ ಹೇಗಿರುತ್ತೆ ಇವರ ಆಕ್ಟಿಂಗ್ ಅಂತ ನೋಡೋದಕ್ಕೋಸ್ಕರ ಅಷ್ಟು ಜನ ಫ್ಯಾನ್ಸ್ಗಳು ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ನಿರೀಕ್ಷೆಗಳನ್ನ ಇಟ್ಕೊಂಡು ವೇಟ್ ಮಾಡ್ತಾ ಇದ್ರು. ಸದ್ಯದಲ್ಲೇ ಬರುತ್ತೆ ಅನ್ನೋ ಒಂದು ಖುಷಿಯಿಂದ ಕಾಯ್ತಾ ಇದ್ದಂತಹ ಎಲ್ಲ ಫ್ಯಾನ್ಸ್ಗಳಿಗೆ ನಿರಾಸೆ ಆಯಿತು ಅಂತ ಹೇಳ್ಬೋದು. ಬಟ್ ಇಲ್ಲಿ ಕಾರಣ ತಿಳಿದಾಗ ಎಲ್ಲ ಒಂದು ಕಡೆ ಪ್ರಶ್ನೆನೂ ಕೂಡ ಮೂಡುತ್ತೆ. ಯಾಕೆ ಒಬ್ರಿಗೆ ಈ ರೀತಿ, ಬೇರೊಬ್ರಿಗೆ ಅದೇ ರೀತಿ ಇಲ್ವಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡುವಂತಹ ಪ್ರಶ್ನೆ. ನಿಮ್ಮೆಲ್ರಿಗೂ ಗೊತ್ತು, ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಇಡೀ ಕರ್ನಾಟಕದಲ್ಲೇ ಒಂದು ಬಿಗ್ಗೆಸ್ಟ್ ಶೋ, ರಿಯಾಲಿಟಿ ಶೋ ಅಂತಾನೆ ಹೇಳ್ಬೋದು. ಈ ರಿಯಾಲಿಟಿ ಶೋಗೆ ಸಾಕಷ್ಟು ಚರ್ಚೆಗಳಾಗುತ್ತೆ, ಸಾಕಷ್ಟು ಮಂದಿನ ಹುಡುಕ್ತಾರೆ. ಅಷ್ಟು ಒಂದು 50-60 ಮಂದಿಗಳಲ್ಲಿ ಲಾಸ್ಟ್ ಫೈನಲೈಸ್ ಆಗೋದು 17-18 ಕಂಟೆಸ್ಟೆಂಟ್ಗಳು ಮಾತ್ರ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾರೆ. ಅಲ್ಲಿಂದ ಬಿಗ್ ಬಾಸ್ ಮನೆ ಒಳಗಡೆ ಹೋದಂತ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಫೇಮಸ್ನ ಪಡ್ಕೋತಾರೆ, ಜನಪ್ರಿಯತನ ಪಡ್ಕೋತಾರೆ. ಬಟ್ ಇಲ್ಲಿ ಅಲ್ಲಿನ ರೂಲ್ಸು 5 ವರ್ಷ ಒಂದು ರಿಯಾಲಿಟಿ ಶೋಗೆ ಅಗ್ರಿಮೆಂಟ್ ಆಗಿರಬೇಕು. ಕನಿಷ್ಠ ಅಂದ್ರೂ 6 ತಿಂಗಳು ಅಗ್ರಿಮೆಂಟ್ ಮಾಡ್ಕೊಂಡಿದ್ದ ಪ್ರಕಾರ ಈ ಚಾನಲಲ್ಲೇ ವರ್ಕ್ ಮಾಡಬೇಕು, ಈ ಚಾನಲಲ್ಲಿ ಯಾವ್ದಾದ್ರು ಒಂದು ಶೋನ ಮಾಡಬೇಕು. 6 ತಿಂಗಳ ನಂತರವೇ ನೀವು ಬೇರೆ ಒಂದು ಕಮಿಟ್ಮೆಂಟ್ ಆಗಬೇಕು ಅನ್ನೋದು ಅಗ್ರಿಮೆಂಟು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಇಲ್ಲಿ ಒಂದು ಪ್ರಶ್ನೆ. 3 ತಿಂಗಳು ನಡೆಯುವಂತಹ ಶೋಗೆ 5 ವರ್ಷ ಅಗ್ರಿಮೆಂಟ್ ಮಾಡಿಕೊಟ್ರೆ ಅವರ ಜೀವನದ ಗತಿ ಏನು, ಆರ್ಟಿಸ್ಟ್ಗಳ ಕತೆ ಏನು ಅನ್ನೋದು ನನ್ನ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲ ಫ್ಯಾನ್ಸ್ ಪ್ರಶ್ನೆ ಅಂತಾನೆ ಹೇಳ್ಬೋದು. ಎಲ್ಲ ಕಡೆ ಒಂದು ಕಾಮೆಂಟ್ಸ್ ಹರಿದಾಡ್ತಾ ಇತ್ತು. ಎಲ್ಲ ಚಾನಲಲ್ಲಿ ನಡೆಯುವಂತಹ ಈ ಒಂದು ವಿಡಿಯೋ ಬಗ್ಗೆ, ಆ ಕೆಳಗಡೆ ಬಂದಿರುವಂತಹ ಕಮೆಂಟ್ಸ್ಗಳ ಬಗ್ಗೆ ಫ್ಯಾನ್ಸ್ಗಳ ಒಂದು ಅಭಿಪ್ರಾಯನ ಇಟ್ಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಪ್ರಶ್ನೆನೂ ಅಷ್ಟೇ, ಈ ಒಂದು 3 ತಿಂಗಳು ನಡೆಯುವಂತಹ ಶೋಗೆ ನೀವು ಅಗ್ರಿಮೆಂಟ್ನ 5 ವರ್ಷ ಅಥವಾ 6 ತಿಂಗಳು ನೀವು ಇಲ್ಲೇ ಶೋಲ್ ಇರಬೇಕು ಅಂದರೆ ಅವ್ರಿಗೆ ಇಷ್ಟ ಆಗುವಂಥ ಯಾವುದೇ ಕತೆ ಸಿಗ್ತಾ ಇದ್ದಾಗ ಅವರ ಗತಿ ಏನು, ಆ ಚಾನಲಲ್ಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಏಂತಕ್ಕೆ? ಇಲ್ಲಿಂದ ಬಲಿಪಶ ಆಗೋದು ನಿಮ್ಮ TRPಗೋಸ್ಕರ ಬಳಸ್ಕೊಂಡು ಅದಾದ್ಮೇಲೆ ಇವರ ಜೀವನದ ಗತಿ ಏನು? 3 ತಿಂಗಳಾದ್ಮೇಲೆ ಅವ್ರ ಗತಿ ಏನು? ಬೇರೆ ಸ್ಟೇಜ್ ಆಫ್ ಪರ್ಫಾರ್ಮೆನ್ಸ್ ಕೊಡೋಂಗಿಲ್ಲ, ಶೋಗಳನ್ನ ಕೊಡೋಂಗಿಲ್ಲ, ಬೇರೆ ಚಾನಲ್ಗೆ ಹೋಗೋಂಗಿಲ್ಲ ಅನ್ನೋ ಒಂದು ರೂಲ್ಸ್ ಎಷ್ಟರ ಮಟ್ಟಿಗೆ ಸರಿ ಅಲ್ವಾ?
ಮತ್ತೆ ಇಲ್ಲೊಂದು ಪ್ರಶ್ನೆ ಉಟ್ಕೊಳೋದು, ಭವ್ಯ ಗೌಡ ಅವರು ಮಾತ್ರ ಬೇರೆ ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ? ಬೇರೆಯವರು ಕೂಡ ವರ್ಕ್ ಮಾಡ್ತಾ ಇದಾರಲ್ವಾ? ಅವ್ರಿಗೆ ಇಲ್ದಿರುವಂತಹ ಅಗ್ರಿಮೆಂಟ್ ರೂಲ್ಸ್ ಯಾಕೆ ಭವ್ಯ ಗೌಡ ಅವ್ರಿಗೊಬ್ಬರಿಗೆ ರೂಲ್ಸ್ ಅಪ್ಲೈ ಮಾಡಿದ್ದಾರೆ? ಇಲ್ಲಿ ಕರ್ಣ ಸೀರಿಯಲ್ ಇಷ್ಟೊಂದು ಮಟ್ಟದಲ್ಲಿ ಬರೀ ಪ್ರೋಮೋಗೆನೆ ಅಷ್ಟು ಮಿಲಿಯನ್ಸ್ ವ್ಯೂಸ್ನ ತಗೋತಾ ಇದೆ. ಇದಕ್ಕೆ ಮೇನ್ ಕಾರಣ ಅವರು ಭವ್ಯ ಗೌಡ ಆಗಿರ್ಬೋದು, ನಮ್ರತಾ ಗೌಡ ಆಗಿರ್ಬೋದು, ಹಾಗೆ ಕಿರಣ್ ರಾಜ್. ಈ ಮೂರು ಜನನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಈ ಒಂದು ಲೀಡ್ ಕ್ಯಾರೆಕ್ಟರ್, ಅದು 3 ಲೀಡ್ ಕ್ಯಾರೆಕ್ಟರ್ ಅಂದ್ರೆ ಆ ಕರ್ಣ ಸೀರಿಯಲ್ಗೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಅಂತ ಹೇಳಿ ಬೇರೆ ಚಾನಲ್ ಎಲ್ಲರಿಗೂ ಕೂಡ ಗೊತ್ತಿತ್ತು. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುವಂತಹ ವಿಷಯ ಏನಪ್ಪಾ ಅಂದ್ರೆ, ಈ 3 ಜನನ ಹೆಚ್ಚು ಇಷ್ಟಪಡೋದ್ರಿಂದ ಕರ್ಣ ಸೀರಿಯಲ್ ಇಷ್ಟೊಂದು ವ್ಯೂಸ್ನ ಪಡ್ಕೋತಾ ಇದೆ. ಇನ್ನ ಪ್ರಸಾರ ಆದ್ಮೇಲೆ ಇನ್ನೆಷ್ಟು TRPನ ತಗೋಬಹುದು ಅನ್ನೋ ಒಂದು ಇದರಿಂದ ಏನಾದರೂ ಭವ್ಯ ಗೌಡ ಅವ್ರಿಗೆ ಈ ರೀತಿ ಸ್ಟೇ ಆರ್ಡರ್ನ ತಂದ್ರ, ಇದೊಂದು ಅಗ್ರಿಮೆಂಟ್ ಅನ್ನೋ ಒಂದು ನೆಪನ ಇಟ್ಕೊಂಡು ಕಲರ್ಸ್ ಕನ್ನಡದವರು ಜಿ ಕನ್ನಡ ಮೇಲೆ ಜಿದ್ನ ತೀರಿಸ್ಕೊಳಕ್ ಬಂದ್ರ, ಅಥವಾ ಭವ್ಯ ಗೌಡ ಅವ್ರ ಮೇಲೆ ಜಿದ್ನ ತೀರಿಸ್ಕೊಳಕ್ ಬಂದ್ರ? TRP ಒಂದು ಕಾರಣನ ಇಟ್ಕೊಂಡು ಒಂದು ಆರ್ಟಿಸ್ಟ್ನ ಈ ರೀತಿ ಮಾಡೋದು ಸರಿನಾ? ಆರ್ಟಿಸ್ಟ್ಗೆ ತೊಂದರೆ ಮಾಡೋದು ಸರಿನಾ ಅಂತೇಳಿ ಅನ್ಸುತ್ತೆ. ಮತ್ತೆ ಬಿಗ್ ಬಾಸ್ ಅಲ್ಲೂ ಕೂಡ ಭವ್ಯ ಗೌಡ ಅವರು TRP ಮೆಟೀರಿಯಲ್ ಅಂತಾನೆ ಗೊತ್ತಾಗ್ತಾ ಇತ್ತು. ಪ್ರತಿಯೊಂದು ಪ್ರೋಮೋದಲ್ಲೂ ಭವ್ಯ ಗೌಡ ಅವರು ಹೀರೋರು, ಪ್ರತಿಯೊಂದು ಎಪಿಸೋಡಲ್ಲೂ ಭವ್ಯ ಗೌಡ ಅವರು ಹೀರೋರು. ಯಾವುದೇ ಎಪಿಸೋಡಲ್ಲ ಹೆಚ್ಚಾಗಿ ಭವ್ಯ ಗೌಡ ಅವರು ಇಲ್ಲ ಅಂತ ಅನ್ನೋದಾದ್ರೆ ನೀವು ನನಗೆ ಕಮೆಂಟ್ ಮಾಡಿ. ಪ್ರತಿಯೊಂದು ಬಿಗ್ ಬಾಸ್ 11 ಅಲ್ಲಿ ನಡೆದಂತ ಅಷ್ಟು ಎಪಿಸೋಡ್ ಪ್ರೋಮೋದಲ್ಲಿ ಕೂಡ ಭವ್ಯ ಗೌಡ ಅವರು ಇರ್ತಾರೆ, ಅಷ್ಟು ಎಪಿಸೋಡಲ್ಲೂ ಕೂಡ ಭವ್ಯ ಗೌಡ ಅವರು ಹೈಲೈಟ್ ಆಗಿದ್ದಾರೆ ಕೂಡ. ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಜವಾಗ್ಲೂ TRP ಮೆಟೀರಿಯಲ್ ಭವ್ಯ ಗೌಡ ಅಂತ ಹೇಳಿ. ಸೊ ಸಾಕಷ್ಟು ಪ್ರಶಂಸೆನ ಪಡ್ಕೋತಾರೆ ಭವ್ಯ ಗೌಡ ಅವರು, ಸಾಕಷ್ಟು ಫ್ಯಾನ್ ಫಾಲೋವರ್ಸ್ನ ಬಿಗ್ ಬಾಸ್ ಇಂದ ಪಡ್ಕೋತಾರೆ. ಅದಕ್ಕಿಂತ ಮುಂಚೆ ಕಲರ್ಸ್ ಕನ್ನಡದಲ್ಲಿ ಗೀತಾ ಸೀರಿಯಲ್ ಅನ್ನೋ ಒಂದು ಧಾರಾವಾಹಿಲೂ ಕೂಡ ಆಕ್ಟ್ ಮಾಡಿರ್ತಾರೆ. ಅದಾದ್ಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಶೋಗೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಎಲ್ಲರಿಗೂ ಕೂಡ ಗೊತ್ತು, ಸಾಕಷ್ಟು ಫೇಮಸ್ ಆದಂತಹ ವ್ಯಕ್ತಿ. ಅದಲ್ಲದೆ ಜಿ ಕನ್ನಡದಲ್ಲಿ ಈಗ ಕನ್ನಡ ಸೀರಿಯಲ್ ಅಲ್ಲಿ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಒಂದು TRPಗೋಸ್ಕರ ಈ ಒಂದು ಕತೆಗಳನ್ನ ಕಟ್ಟಿ ತಕ್ಷಣಕ್ಕೇನೆ ಈ ಒಂದು ಸೀರಿಯಲ್ಗೆ ಸ್ಟೇ ತಂದ್ರ. ಕನ್ನಡ ಸೀರಿಯಲ್ ಪ್ರಸಾರ ಆಗ್ಬಿಟ್ರೆ ನಮ್ಮ ಚಾನಲಲ್ಲಿ TRP ಹಾಳಾಗುತ್ತೆ, ನಮ್ಮ ಚಾನಲ್ಗೆ ಸಿಗ್ಬೇಕಾದಂಥ TRP ಬೇರೆ ಚಾನಲ್ಗೆ TRP ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಚಾನಲ್ ಅವರು ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಫ್ಯಾನ್ಸ್ಗಳದ್ದಾಗಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಒಂದು ಚಾನಲ್ಗಳ ನಡುವೆ ನಡುವಂತಹ ಒಂದು TRP ಒಂದು ಇದು ಕಾರಣಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಅನ್ನೋ ನೆಪ ತಂದು ಭವ್ಯ ಗೌಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಬಲಿಪಶುನ ಬಲಿಪಶು ಆಗ್ಬಿಟ್ರ ಭವ್ಯ ಗೌಡ ಅವರು ಅಂತೇಳಿ ಕೇಳಿ ಬರ್ತಾ ಇದೆ. ಮತ್ತೆ ಇನ್ನೊಂದು ಹೇಳೋದಾದ್ರೆ, ಬೇರೆಯವ್ರಿಗೆ ರೂಲ್ಸ್ ಅಪ್ಲೈ ಆಗೋದಿಲ್ವಾ ಅಂತ ನಾನು ಒಂದು ಮಾತು ಹೇಳಿದೆ. ಭವ್ಯ ಗೌಡ ಅವ್ರಿಗೆ ಮಾತ್ರ ಯಾಕೆ ರೂಲ್ಸ್ ಅಪ್ಲೈ ಆಯ್ತು? ಇಲ್ಲಿ ಐಶ್ವರ್ಯ ಸಿಂಧೋಗಿ ಆಗಿರ್ಬೋದು, ನಮ್ಮ ಮೋಕ್ಷಿತಾ ಆಗಿರ್ಬೋದು, ಮತ್ತೆ ಗೌತಮಿ ಜಾಧವ್ ಆಗಿರ್ಬೋದು, ಇವರು ಕೂಡ ಬಿಗ್ ಬಾಸ್ 11 ಅಲ್ಲಿ ಭವ್ಯ ಸಹ ಕೋ ಕಂಟೆಸ್ಟೆಂಟ್ ಆಗಿ ಅಲ್ಲಿ ಇದ್ರು. ಬಟ್ ಇವಾಗ ಐಶ್ವರ್ಯ ಸಿಂಧೋಗಿ ಅವರು ಸುವರ್ಣ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಗೌತಮಿ ಜಾಧವ್ ಅವರು ಉದಯ ಚಾನಲ್ ಕೂಡ ಮಾಡ್ತಾ ಇದ್ದಾರೆ, ಕಲರ್ಸ್ ಕನ್ನಡದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದಂಗೆನೆ ನಮ್ಮ ಮೋಕ್ಷಿತಾ ಅವರು ಕೂಡ ಒಂದು ವೆಬ್ ಸೀರೀಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇರುವಾಗ ಇವರೊಬ್ಬರಿಗೇನೆ ಯಾಕೆ ಈ ರೀತಿ ಭವ್ಯ ಗೌಡ ಈಸಿ ಟಾರ್ಗೆಟ್ ಹಾಕ್ತಾರ ಕೆಲವೊಮ್ಮೆ ಅನ್ನೋದಿಲ್ಲಿ ಪ್ರಶ್ನೆ ಆಗಿ ಉಳಿತಾ ಇದೆ ಅಂತ ಹೇಳ್ಬೋದು. ಅವ್ರಿಗೆಲ್ರಿಗೂ ಇಲ್ದೇ ಇರುವಂತಹ ಒಂದು ಅಗ್ರಿಮೆಂಟ್ ಜಸ್ಟ್ ಓನ್ಲಿ ಭವ್ಯ ಗೌಡ ಅವ್ರಿಗೆ ಯಾಕೆ? ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಈ ರೀತಿ ಟಾರ್ಗೆಟ್ ಮಾಡ್ಬಿಟ್ರ? ಅವ್ರಿಗೆ ಗೊತ್ತು ಇಷ್ಟೊಂದು ವೈರಲ್ ಆಗ್ತಾ ಇದೆ. ಒಂದು ಸೆಕೆಂಡ್ ಪ್ರೋಮೋನು ಕೂಡ ಭವ್ಯ ಗೌಡ ಪ್ರೋಮೋ ಬಂದಾಗ ಅಷ್ಟು ವೈರಲ್ ತಗೊಂಡ್ರು. ಎಷ್ಟೊತ್ತಿಗೆ ನಾವು ಸೀರಿಯಲ್ನ ನೋಡ್ತೀವೋ, ಎಷ್ಟೊತ್ತಿಗೆ ಸೀರಿಯಲ್ ಬರುತ್ತೋ ಅನ್ನೋದು ಕಮೆಂಟ್ಸ್ಗಳು ಲಕ್ಷಾಂತರ ಕಮೆಂಟ್ಸ್ಗಳು ಬರ್ತಾ ಇತ್ತು ಆ ಒಂದು ಪ್ರೋಮೋ ಕೆಳಗಡೆ. ಸೊ ಅದರಿಂದ ಈ ಒಂದು ಚಾನಲ್ ಅವರು ಈ ರೀತಿ ಸ್ಟೇ ಆರ್ಡರ್ ತಂದು ಒಂದು ಸೀರಿಯಲ್ ಬರೋದನ್ನೇ ನಿಲ್ಲಿಸ್ಬಿಟ್ರು ಅನ್ನೋದು ಎಲ್ಲ ಕಡೆ ನಡೀತಾ ಇರುವಂತಹ ಒಂದು ಚರ್ಚೆ ಆಗಿದೆ. ನಿಜವಾಗ್ಲೂ ಇದರಿಂದ ಬಲಿಪಶಿ ಆಗಿದ್ದು ಭವ್ಯ ಗೌಡ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಮೇನ್ ಕಿರಣ್ ರಾಜ್ ಆಗಿರ್ಬೋದು, ನಮ್ರತಾ ಗೌಡ ಅವರಾಗಿರ್ಬೋದು, ಈ ಒಂದು 3 ಜನ ಆಗಿರ್ಬೋದು, ಇಡೀ ಟೀಮ್ ಅಷ್ಟು ಕಷ್ಟಪಟ್ಟಿರ್ತಾರೆ. ತುಂಬಾನೇ ಎಫರ್ಟ್ ಹಾಕಿ ಒಂದು ತಂಡ ಒಂದು ಸೀರಿಯಲ್ನ ಮಾಡಿರುತ್ತೆ. ಆ ಸೀರಿಯಲ್ ಏನೇನು ಪ್ರಸಾರ ಆಗಬೇಕು ಅಂದ ತಕ್ಷಣನೇ ಈ ರೀತಿ ಆದರೆ ನಿಜವಾಗ್ಲೂ ಬೇಸರದಂತಹ ವಿಚಾರ. ನೋಡೋಣ, ಕನ್ನಡ ಸೀರಿಯಲ್ ಮತ್ತೆ ಬರುತ್ತೆ. ನೀವು ಕನ್ನಡ ಸೀರಿಯಲ್ನ ಬರೋದ ತಡಿಬೋದು, ಅಥವಾ ಬರದೇ ಇರೋ ರೀತಿ ಮಾಡೋಕ್ಕೆ ಚಾನ್ಸ್ ಇಲ್ಲ. ಬರೋದು ತಡವ ಆಗ್ಬೋದು, ಬರದೇ ಇರೋದಕ್ಕಂತೂ ಸಾಧ್ಯ ಇಲ್ಲ. ಬರದೇ ಇರೋ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೂಡ ಜಿ ಕನ್ನಡದ ಅಫಿಷಿಯಲ್ ವೆಬ್ಸೈಟಲ್ಲಿ ನಮ್ಮ ಜಿ ಕನ್ನಡ ಚಾನಲ್ ಅವರು ಒಂದು ಟ್ವೀಟ್ ಕೂಡ ಮಾಡಿರೋವಂಥದ್ದು.
ಇದರಿಂದ ಗೊತ್ತಾಗುತ್ತೆ ಕನ್ನಡ ಸೀರಿಯಲ್ ಮತ್ತೆ ವಾಪಸ್ ಬರುತ್ತೆ. ಇಲ್ಲಿ ಒಂದು ಅಗ್ರಿಮೆಂಟ್ ಇರೋದು ಜುಲೈ ಎಂಡಿಂಗ್ವರೆಗೂ ಕೂಡ ಭವ್ಯಗೌಡ ಅವರು ಎಲ್ಲೂ ಕಾಣಿಸ್ಕೊಳೋಂಗಿಲ್ಲ, ಬೇರೆ ಮನರಂಜನಾ ವಾಹಿನಿಯಲ್ಲಿ ಕಾಣಿಸ್ಕೊಳೋಂಗಿಲ್ಲ ಅನ್ನೋದು ಒಂದು ಇರುವಂತಹ ರೂಲ್ಸು. ಸೊ ಜುಲೈ ಎಂಡಿಂಗ್ ನಂತರ ಕನ್ನಡ ಸೀರಿಯಲ್ ಮತ್ತೆ ಬರುತ್ತೆ ನಮ್ಮ ಮುಂದೆ. ಭವ್ಯಗೌಡ ಅವರು ಕೂಡ ಬಂದೇ ಬರ್ತಾರೆ. ಹೋಪ್ ಬರಲಿ, ಆಲ್ ದ ಬೆಸ್ಟ್ ಹೇಳೋಣ. ಇದೆಲ್ಲ ಕೇಸ್ಗಳನ್ನ ಗೆದ್ಕೊಂಡು ಬರಲಿ ಅನ್ನೋದು ನಮ್ಮ ಒಂದು ಆಸೆ. ಯಾಕೆಂದರೆ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡೋಣ, ಕಲೆಗೆ ಸಪೋರ್ಟ್ ಮಾಡೋಣ. ಮತ್ತು ಇಲ್ಲೊಂದು ನ್ಯೂಸ್ ಏನಪ್ಪ ಅಂದರೆ, ನಮ್ಮ ಭವ್ಯಗೌಡ ಅವ್ರ ಮೇಲೆ ಎಲ್ಲರೂ ಕೂಡ ತಪ್ಪೇ ಇರ್ತಾ ಹೋಗ್ತಾರೆ. ಗಾಂಚಲಿ ತೋರಿಸಿದ್ರು, ಕಲರ್ಸ್ ಕನ್ನಡಕ್ಕೆ ಕಾನೂನು ಮುಖಾಂತರ ಬಂದ್ರಿ, ಹಾಗೆ ಹೀಗೆ, ಮತ್ತು ಬೇರೆಯವ್ರಿಗೆಲ್ಲ ಅಪ್ಲೈ ಆಗಲಿಲ್ವಲ್ಲ ಈ ರೂಲ್ಸು ಅನ್ನೋದು ನಮ್ಮ ಪ್ರಶ್ನೆ, ಆಯ್ತಾ. ಭವ್ಯಗೌಡ ಅವ್ರ ಮೇಲೆ ಒಂದು ತಪ್ಪನ್ನ ಹೊರಿಸೋದಕ್ಕೋಸ್ಕರ ಏನೋ ಒಂದು ತಪ್ಪು ಸಿಕ್ತು ಅಂತ ಮಾತ್ರಕ್ಕೆ ಎಲ್ಲರೂ ಕೂಡ ಒಂದು ತಪ್ಪನ್ನ ಹೇರೋದಕ್ಕಿಂತ ಯಾಕೆ ಈ ರೀತಿ ಆರ್ಟಿಸ್ಟ್ಗಳಿಗೆ ಕಲೆಗೆ ಬೆಲೆ ಕೊಡೋಣ. ಏನೋ ಒಂದು ಅವ್ರು ಇಷ್ಟಪಟ್ಟು ಮಾಡ್ತಾರೆ ಅಂದರೆ ಒಂದು ಶೋನ ನಡೆಸ್ಕೊಟ್ಟಿದ್ದಾರೆ, ರಿಯಾಲಿಟಿ ಶೋಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ರಿಯಾಲಿಟಿ ಶೋಲಿ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ರಿಯಾಲಿಟಿ ಶೋಲ್ ಇದ್ದಾರೆ. ಅದಾದ್ಮೇಲೆ ಏನೋ ಒಂದು ಮಾಡ್ತಾ ಇದ್ದಾರೆ, ಇಷ್ಟಪಟ್ಟು ಒಂದು ಕನ್ನಡ ಸೀರಿಯಲ್ ಅನ್ನೋ ಒಂದು ಬಿಗ್ ಬಜೆಟ್ ಸೀರಿಯಲ್ ಸಿಕ್ಕಿದೆ, ದೊಡ್ಡ ಆರ್ಟಿಸ್ಟ್ ಬಳಗನ ಇದೆ. ಸೊ ಅವ್ರ ಪಾಡಿಗೆ ಅವ್ರು ಒಂದು ಸೀರಿಯಲ್ ಮಾಡಲಿ, ಅವಕಾಶ ಕೊಡಿ ಅಂತ ಕೇಳ್ತೀನಿ ಆ ವಾಹಿನಿಯವ್ರಿಗೆ. ಒಂದು ಒಳ್ಳೆ ಕತೆ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಕನ್ನಡ ಸೀರಿಯಲ್ ಬೇಗ ಬರಲಿ, ಜಸ್ಟಿಸ್ ಸಿಕ್ಕಲಿ. ಇದಕ್ಕೆ ಏನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಬೇಗ ಈ ಕೇಸ್ ಎಲ್ಲ ಸಾಲ್ವ್ ಆಗಲಿ, ಬೇಗ ನಮ್ಮ ಮುಂದೆ ಭವ್ಯಗೌಡ ಅವ್ರು ಬರಲಿ. ನಿಮಗೇನು ಅನ್ನಿಸ್ತಾ ಇದೆ? ಈ ಒಂದು ಅಗ್ರಿಮೆಂಟ್ ಅನ್ನೋ ನೆಪದಲ್ಲಿ ನಮ್ಮ ಆರ್ಟಿಸ್ಟ್ಗಳಿಗೆ ತೊಂದರೆ ಆಗ್ತಾ ಇರೋದು ನಿಜನ ಸುಳ್ಳು ಅನ್ನೋದನ್ನ ಮರಿದೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಬಾಯ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.